ಇದ್ದು ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೆವು. ನಮ್ಗೆ ಯಾಕೆ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ಸಣ್ಣ ವಿಗ್ರಹ ಲಕ್ಷ್ಮೀ ಹೂ ಇಡ್ತಿದ್ದ, ಆರತಿ ಮಾಡ್ತಾ ಇದ್ದ. ನಾವಿಲ್ಲಿ 4 ಬೋರ್ವೆಲ್ ಹಾಕಿದೆವು. 4 ಬೋರ್ವೆಲ್ 1200 ಫೀಟ್ ಹಾಕಿ 30 ಲಕ್ಷ 40 ಲಕ್ಷ ಹೋಗಿದೆ ನಮ್ದು. ಆದ್ರೂ ನೀರು ಸಿಕ್ಕಿಲ್ಲ. ಅವಾಗ ಅಷ್ಟಮಂಗಲ ಪ್ರಶ್ನೆ ಅಂತ ಕೇಳ್ತಾರೆ ಕೇರಳದಲ್ಲಿ, ಇಲ್ಲೆಲ್ಲ ವೀಳ್ಯದೆಲೆ ಪ್ರಶ್ನೆ ಅಂತ ಹೇಳ್ತಾರೆ. ಗುರುಗಳೇ ಸೂಚಿಸಿದ ಜೋಯಿಸ್ರತ್ವಗೆ ಅಷ್ಟಮಂಗಲ ಪ್ರಶ್ನೆ ಕೇಳಿದ್ರೆ ಇದು ಹನುಮಂತನ ಸಾನ್ನಿಧ್ಯ, ಇಲ್ಲಿ ಹನುಮಂತನ ಗುಡಿ ಆಗ್ಬೇಕು ಅಂತ ಹೇಳಿದ್ರು. ನಮ್ಗೆ ಗೋಶಾಲೆ ಸಾಕಲಿಕ್ಕೆ ನಷ್ಟಕ್ಕೆ ಆಗ್ತಾ ಇರೋರು ಹನುಮಂತನ ಗುಡಿಗೆ 70 ಲಕ್ಷ ಇಲ್ಲಿಂದ ತರೋದು ಅಂತ ಯೋಚನೆ ಮಾಡಿ ಅಂತೂ ಧೈರ್ಯವಾಗಿ ಮುಂದು ಧೈರ್ಯದಿಂದ ಕಮಿಟಿಯವರು ಪ್ರಾರ್ಥನೆ ಮಾಡ್ಕೊಂಡೆವು. ನೀರು ಸಿಕ್ಕಿದ್ರೆ ನಾವು ಆಂಜನೇಯ ದೇವಸ್ಥಾನ ಕಟ್ಟಿಸ್ತೀವಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ 5ನೇ ಬೋರ್ವೆಲ್ ಪ್ರಾರ್ಥನೆ ಮಾಡ್ಕೊಳ್ತಾ 1.5 ಇಂಚ್ ನೀರು ಬಂತು. ದೊಡ್ಡ ಕ್ಲಾಪ್ ಹಾಕಿ ಆಂಜನೇಯನಿಗೆ. ನಮ್ಗೆ ಗೊತ್ತಿಲ್ಲ, ನಾವು ನಾನು ಖಂಡಿತ ಸತ್ಯ. ಆಮೇಲೆ ಇದು ವ್ಯಾಸರಾಯರು ಇದ್ರ ಬಗ್ಗೆ ಪ್ರೋಬ್ ಮಾಡ್ತಾ ಹೋದೆವು. ವ್ಯಾಸರಾಯರು ಸ್ಥಾಪಿಸಿದಂಥ ದೇವಸ್ಥಾನ ಇದು ಆಂಜನೇಯ. ವ್ಯಾಸರಾಯರು ಸುಮಾರು ಆಂಜನೇಯ ದೇವಸ್ಥಾನ ಸ್ಥಾಪಿಸಿದ್ದಾರೆ. 450 ವರ್ಷ ಹಳೆ ಈ ಆಂಜನೇಯ. ಇದರ ಸ್ಪೆಷಾಲಿಟಿ ಏನಂದ್ರೆ 21 ಇಂಚ್, 2 ಫೀಟ್ ಸಹ ಇಲ್ಲ ಆಂಜನೇಯ ವಿಗ್ರಹ. 21 ಇಂಚ್ ಇರೋದು. ಆಮೇಲಿಂದ ಬಾಲದಲ್ಲಿ ಗಂಟೆ ಇದೆ. ನಮಸ್ಕಾರ ಸ್ಥಿತಿಯಲ್ಲಿ ಆಂಜನೇಯ ಕೂತಿದ್ದಾನೆ. ಬಾಲದ ಗಂಟೆ ಮೇಲೆ ಬರುತ್ತೆ. ಹೀಗೆ ಈ ಆಂಜನೇಯ ಕಾರ್ಯಸಿದ್ಧಿ ಆಂಜನೇಯ ಅಂತ. ಇಲ್ಲಿ ಬಂದು ಬೇಡ್ಕೊಂಡ್ರೆ ಅವ್ರ ಕಾರ್ಯ ನಡೆಯುತ್ತೆ. ಆದ್ಮೇಲೆ ನೀವೇನಾದ್ರು ಸೇವೆ ಮಾಡ್ತಾ ಇದ್ರು. ಆಂಜನೇಯನಿಗೆ ಬೇರೆ ಬೇರೆ ಸೇವೆ ಇದೆ. ತುಂಬಾ ಜನ ಬರ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಆಂಜನೇಯ ಸ್ಥಾಪಿಸಿ 2 ವರ್ಷ ಆದ ಕೂಡಲೇ ಬೆಳ್ಳಿ ಕವಚ, ಬೆಳ್ಳಿ ಪ್ರಭಾವಳಿ ಎಲ್ಲ ಬಂದಿದೆ ಇದಕ್ಕೆ. ಯಾರ್ಯಾರೋ ಪ್ರಾರ್ಥನೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಾನಿನ್ನು ಆಂಜನೇಯನ ಪ್ರಮೋಟ್ ಮಾಡ್ತಾ ಇರೋದಲ್ಲ, ಇದೋ ಸತ್ಯ ಹೇಳಿರೋದು. ಸೇವೆಗಳು ಬೇರೆ ಬೇರೆ ಇದೆ. ಇಲ್ಲಿ ವಿಶೇಷ ಸೇವೆ ಅಂದರೆ ವಡಾಹಾರ ಸೇವೆ ಶನಿವಾರ ದಿನದಲ್ಲಿ ಮಾಡ್ತೀವಿ ಆಂಜನೇಯ. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ನೀವೆಲ್ಲರೂ ಕಳಿಸ್ಕೊಡಿ. ನೀವು ತಗೊಂಡು ಸೆಲ್ಫಿ ವಾಟ್ಸಪ್ ಎಲ್ಲರಿಗೂ ಹಾಕಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ನೋಡಿದ್ಯಾ ಅಂತ. ಮಾಲ್ಗೆ ಹೋದ್ರೆ ಹಾಕ್ತೀನಲ್ಲ, ಹಾಗೆ ಖುಷಿಪಟ್ಟು ಹಾಕಬೇಕು. ಮಾಲಲ್ಲೇ ಇದೀನಿ. ಇಲ್ಲಿ ಸರ್ ಇಲ್ಲಿದೆಯಲ್ಲ ಒಂದು ಸಿಟಿಯಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸಚ್ಚಿದಾನಂದ ಆಂಜನೇಯ ದೇವಸ್ಥಾನದ ಪ್ರತಿಯೊಂದು ಕಲ್ಲನ್ನು ಕರ್ಕಳದಲ್ಲಿ ಕೆತ್ತಿ ಇಲ್ಲಿ ಜೋಡಿಸಿರೋದು. ಕೋವಿಡ್ ಡೇಸ್ 6 ತಿಂಗಳಲ್ಲಿ ಆಯ್ತು ಆಂಜನೇಯ ದೇವಸ್ಥಾನ. ಕೋವಿಡ್ ಅಲ್ಲಿ ವರ್ಕರ್ಸೇ ಬರ್ತಾ ಇರಲಿಲ್ಲ. ಆಂಜನೇಯನ ಮಹಿಮೆ 6 ತಿಂಗಳಲ್ಲಿ ಆಗಿದೆ ದೇವಸ್ಥಾನ. ಪ್ರಕಾಶ ವಾಸ್ತು ಪ್ರಕಾರ ಕಾಣಿಕೆ ಹೋಗಿಲ್ಲ ಈ ದೇವಸ್ಥಾನ. ಇಲ್ಲಿ ಹೂ ಕೂಡ ನಾವು ತುಂಬಾ ಕೆಮಿಕಲ್ ಹೂ ಪರ್ಚೇಸ್ ಮಾಡೋದು, ಗಾರ್ಡನ್ ಮಾಡಿದ್ದಾರೆ. ಎಲ್ಲರೂ ಸುತ್ತ ಬಂದು ತೀರ್ಥ ಪ್ರಸಾದ ತಗೊಂಡು ಮುಂದೆ ಮಹಾರುದ್ರ ಹನುಮಾನ ಕಿ ಜೈ, ರಾಮಚಂದ್ರ ಕಿ ಜೈ, ಓ ಮಾತಾ ಕಿ ಜೈ, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್. ಹಟ್ಟಿ ಹತ್ರ ಹೋಗೋದ ಇಲ್ಲಿಂದ